ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನ್ನಲ್ಲಿ ಕ್ಯಾಬೇಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇವೆ ರೀ. ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬನ್ನಿರಿ ಈಗ ಮಾಡೋಣ. ಒಂದು ಬಾಳಿಗೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ ರೀ. ಅದಕ್ಕೆ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾದ ಮೇಲೆ ಅಲ್ಲ ಬೆಳ್ಳುಳ್ಳಿ ತುರಿದಿಟ್ಟಂಥ ಅಲ್ಲ ಬೆಳ್ಳುಳ್ಳಿ ರೀ ಇದು. ಮತ್ತು ಒಂದು 3 ಮೆಣಸಿನ್ಕಾಯಿ ಹೆಚ್ಚಿಟ್ಟಂಥ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ರೀ. ನಾ ಇದಕ್ಕೆ ಈ ಅಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿರಿ. ಎಲ್ಲ ಕಾಕು ಹೋಗೋ ತನಕ ಫ್ರೈ ಮಾಡಿರಿ. ಆನಂತರ ನಾ ಇದಕ್ಕೊಂದು 2 ಉಳ್ಳಾಗಡ್ಡಿ ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿಯನ್ನು ಹಾಕ್ತಾ ಇದ್ದೀನಿ ರೀ. ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿರಿ. ನೋಡಿರಿ ಎಲ್ಲ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನೋಡಿರಿ ಒಂದು ಪ್ಲೇಟಿನಷ್ಟು ಕ್ಯಾಬೇಜ್ ತೊಗೊಂಡಿದ್ದೇನೆ ರೀ. ನಾನು ಇದಕ್ಕೆ ಕ್ಯಾಬೇಜನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿರಿ. ಆನಂತರ ಇದಕ್ಕೆ ನಾನು ಇದು ನೋಡಿರಿ ಎಲ್ಲ ಉದ್ದುದ್ದಾಗಿ ಕ್ಯಾರೆಟನ್ನು ಹೆಚ್ಚಿಟ್ಟಿದ್ದೇನೆ ರೀ. ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ ರೀ. ಇದು ಎಲ್ಲ ಎಣ್ಣೆಯಾಗೆ ಫ್ರೈ ಆಗಬೇಕು ನೋಡಿರಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ ಎಣ್ಣೆ ಒಳಗೆ. ಈಗ ನೋಡಿರಿ ಮತ್ತು ನಾನು ಒಂದು ಆಲೂಗಡ್ಡೆಯನ್ನು ಉದ್ದಾಗಿ ಹಚ್ಕೊಂಡಿದ್ದೇನೆ ರೀ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತೇನೆ ರೀ ಎಲ್ಲ ಮಸಾಲೆ ಜೊತೆ. ಎಲ್ಲ ಚೆನ್ನಾಗಿ ತರಕಾರಿ ಫ್ರೈ ಆಗಿದೆ ರೀ ಎಣ್ಣೆ ಒಳಗೆ. ಮತ್ತು ಇದಕ್ಕೆ ಮಸಾಲೆ ತೊಗೊತಾ ಇದ್ದೇನೆ ರೀ. ನಾ ಈಗ ಒಣ ಮಸಾಲೆ ಇದು ನೋಡಿರಿ ಜೀರಿಗೆ 1 ಸ್ಪೂನ್ ಜೀರಿಗೆ ಪುಡಿ ರೀ, ಗರಂ ಮಸಾಲ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನಾ ಕರಿ ಉಪ್ಪನ್ನು ತೊಗೊಂಡಿದ್ದೇನೆ ರೀ. ಅದನ್ನು ಕೂಡ ಹಾಕಿ ಕೆಸಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ರೀ. ಇವೆಲ್ಲ ತರಕಾರಿ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಾಗಿ ಫ್ರೈ ಆಗಲಿ ರೀ. ಇದು ನೋಡಿರಿ ಈ ಥರ ಬಂದಿದೆ ರೀ. ಆನಂತರ ಇದಕ್ಕೆ 1 ಸ್ಪೂನಷ್ಟು ನಾನು ಟಮಾಟಿ ಕೆಚಪನ್ನು ಹಾಕ್ತಾ ಇದ್ದೀನಿ ರೀ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ನಾನು ಒಂದು 3 ಜನಕ್ಕೆ ಆಗೋಷ್ಟು ಅನ್ನ ಮಾಡ್ಕೊಂಡಿದ್ದೇನೆ ರೀ. ಈಗ ನೋಡಿರಿ ಆ ಮಸಾಲೆಗೆ ನಾ ಅನ್ನ ಹಾಕ್ತಾ ಇದ್ದೀನಿ ರೀ. ಈ ಅನ್ನ ಹಾಕಬೇಕು 1 ದೊಡ್ಡ ಸ್ಪೂನ್ಲಿಂದ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದೆ ಅಂದರೆ ಕರಿಮೆಣಸು ಪೌಡರ್ ಇದು. ಅದನ್ನು ಹಾಕ್ತಾ ಇದ್ದೀನಿ ರೀ. ನಾ ಈಗ ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಇದು ಪೆಪ್ಪರ್ ಪೌಡರ್ ಯಾಕಂದ್ರೆ ಖಾರಕ್ಕೆ ಸಲುವಾಗಿ ಹಾಕಿತಾ ಇದ್ದೀನಿ ರೀ. ಅದು ಚಲೋ ಟೇಸ್ಟ್ ಕೊಡ್ತೈತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ. ಇದು ಸೋಯಾ ಸಾಸ್ ರೀ. ಇದು ಸೋಯಾ ಸಾಸ್ ನಾ ಮನೆಯಲ್ಲಿ ಮಾಡಿದ್ದು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ರೀ. ಈಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ರೀ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಈಗ ನೋಡಿರಿ ಎಲ್ಲ ಮಿಕ್ಸ್ ಆದ ಮೇಲೆ ರೀ ಇದಕ್ಕೆ ಒಂದು ಅರ್ಧ ಲಿಂಬೆನ ತೊಗೊಂಡಿದ್ದೇನೆ ರೀ. ನಾ ಇದಕ್ಕೆ ಲಿಂಬೆಯನ್ನು ಕೂಡ ಹಾಕ್ತಾ ಇದ್ದೇನೆ ರೀ. ಇದಕ್ಕೆ ಮ್ಯಾಗ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಮತ್ತೊಮ್ಮೆ. ನೋಡಿರಿ ಫ್ರೆಂಡ್ಸ್ ಈ ಥರ ಬಂತು ನೋಡಿರಿ ನಮ್ಮ ಕ್ಯಾಬೇಜ್ ಫ್ರೈಡ್ ರೈಸ್. ನೀವು ಒಮ್ಮೆ ಮಾಡಿ ನೋಡಿರಿ ನಿಮ್ಮ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಇದು ವಿಡಿಯೋ ಪೂರ ಆಗೋ ತನಕ ನೋಡಿರಿ ಫ್ರೆಂಡ್ಸ್. ಧನ್ಯವಾದಗಳು ರೀ.